ಶುಭೋದಯ ಮಕ್ಕಳೇ. ಪದ್ಯಪಾಠ 4 ಕನ್ನಡ ಕನ್ನಡ ಬರೀ ನಮ್ಮ ಸಂಗಡ. ಇದನ್ನು ಬರೆದಿರೋರು ಚಂದ್ರಶೇಖರ ಪಾಟೀಲರು. ಮೊದಲೊಂದು ಸಲ ಪದ್ಯ ಓದ್ಬಿಡೋಣ. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ, ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ. ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ, ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ. ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು, ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು. ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ, ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ ಕನ್ನಡ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಪದ್ಯಕ್ಕೆ ಬರೋಣ. ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ. ಎಲ್ಲೆಲ್ಲೂ ಅಂದರೆ ಎಲ್ಲ ಕಡೆನೂ, ಒಂದು ಕಡೆನೂ ಬಿಡ್ದಂಗೆ ಎಲ್ಲ ಕಡೆ ಕನ್ನಡನೇ ಮಾತಾಡಬೇಕು, ಕನ್ನಡನೇ ನುಡಿಬೇಕು. ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ. ಎಲ್ಲೆಲ್ಲೂ ಕನ್ನಡ ಮಾತಾಡಬೇಕು, ಕನ್ನಡ ಇರಬೇಕು ಅಂತ ಸಿರಿನಾಡು ಅಂದರೆ ಸಂಪದ್ಭರಿತವಾದ ಕನ್ನಡ ನಾಡನ್ನು ಕಟ್ಟಬೇಕು ನಮ್ಮ ಜೊತೆಗೂಡಿ ಅಂತ ಹೇಳ್ತಾ ಇದ್ದಾರೆ. ಕೈಯ ತುಂಬ ಕೆಲಸ ಬೇಕು ಬೇಕು ಹೊಟ್ಟೆಗನ್ನ ಅಂದರೆ ನಾವು ಏನಾದರೂ ದುಡಿಮೆಗೆ ಯಾವಾಗಲೂ ಕೆಲಸ ಮಾಡಬೇಕು, ಮತ್ತು ಬೇಕು ಹೊಟ್ಟೆಗನ್ನ, ನಮಗೆ ಆಹಾರಕ್ಕೆ ಬೇಕಲ್ಲ ಅದಕ್ಕೆ ದುಡಿಬೇಕು, ಎಲ್ಲರಿಗೂ ಕೆಲಸ ಬೇಕು. ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ. ಅಕ್ಷರಗಳ ಕನ್ನ ಕೊರೆದು ಅಂದರೆ ಏನಾದರೂ ಕಳ್ಳರು ದೋಚ್ಕೊಂಡು ಹೋದರೆ ಅಲ್ಲಿರೋ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗ್ತಾರೆ. ನಾವು ಏನು ದೋಚ್ಕೋಬೇಕು? ಅಕ್ಷರಗಳನ್ನೆಲ್ಲ ನಮ್ದಾಗಿ ಮಾಡ್ಕೋಬೇಕು, ಅದರಲ್ಲಿರೋ ಜ್ಞಾನನ ನಾವು ಪಡ್ಕೋಬೇಕು. ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ. ನೋಡಿ, ಅಕ್ಷರಗಳನ್ನು ದೋಚ್ಕೊಂಡು ಜ್ಞಾನನ ಪಡ್ಕೊಂಡು, ನಮಗೆ ಅರಿವು ಅಂದರೆ ಜ್ಞಾನ, ಚಿನ್ನದಂಥ ಜ್ಞಾನ ಬರಬೇಕು. ಅದರಿಂದ ಅಕ್ಷರಗಳನ್ನು ಕಲ್ತ್ಬಿಟ್ಟು ನಾವು ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಮೈಯ ತುಂಬ ಬಟ್ಟೆ ಬೇಕು ನೆತ್ತಿಗೊಂದು ಆಸರ. ನಮಗೆ ಉಡಲಿಕ್ಕೆ ಬಟ್ಟೆ ಬೇಕು, ಮಾನ ಮುಚ್ಕೊಳ್ಳಿಕ್ಕೆ ಬಟ್ಟೆ ಬೇಕು, ಮತ್ತು ನೆತ್ತಿಗೊಂದು ಆಸರ. ಆಸರ ಅಂದರೆ ಆಶ್ರಯ, ನಮಗೊಂದು ಆಶ್ರಯ ಬೇಕು, ಇರಲಿಕ್ಕೆ ಮನೆ ಬೇಕು. ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ. ಭೂಮಿ ಅಂದರೆ ನಮ್ಮ ಭೂಮಿ ತುಂಬ ಬಿತ್ತಬೇಕು, ಬೆಳಕು ನೇಸರ ಅಂದರೆ ಸೂರ್ಯ ಎಲ್ಲ ಕಡೆ ಪ್ರಜ್ವಲಿಸಿ ಹೊಳಿತಾ ಇರಬೇಕು. ಅಂದರೆ ಸೂರ್ಯನ ಬೆಳಕು ಬಂದರೆ ನಾವು ಭೂಮಿಯಲ್ಲಿ ಬೆಳೀಬೋದು. ಗಾಳಿ, ಬೆಳಕು, ನೀರು ಎಲ್ಲ ಬೇಕು ಅಂದರೆ ನಮಗೆ ಸೂರ್ಯನ ಬೆಳಕು, ಸೂರ್ಯನ ಶಾಖ ಅತಿ ಅವಶ್ಯಕತೆ. ಅದರಿಂದ ನಾವು ಚೆನ್ನಾಗಿ ಬೆಳಿಬೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕು ನೇಸರ. ನೇಸರ ಅಂದರೆ ಸೂರ್ಯನ ಕಿರಣಗಳು ಎಲ್ಲ ಕಡೆ ಬರಬೇಕು, ಎಲ್ಲ ಕಡೆ ಸುಖ, ಶಾಂತಿ, ಸಮೃದ್ಧಿ ನೆಲೆಸಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಂಗಳು. ತಲೆಯ ತುಂಬ ಬೆಂಕಿ ತುಂಬಿ ಅಂದರೆ ಏನು? ಜ್ಞಾನವನ್ನು ನಾವು ಪಡ್ಕೊಂಡಿರ್ತೀವಲ್ಲ ಅದನ್ನು ತಲೆಯೆಲ್ಲ ತುಂಬಿಕೊಂಡು, ಬೆಂಕಿ ಅಂದರೆ ಏನು? ಉರಿತಾ ಇರತಕ್ಕಂಥದ್ದು, ಅದರ ಶಾಖ, ಆಮೇಲಿಂದ ಅದರ ಪ್ರಜ್ವಲತೆ ಬೇಕು. ಎಲ್ಲಿಗೆ ನಾವು ಜ್ಞಾನವೆಂಬ ಬೆಂಕಿಯನ್ನು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟು ಅದನ್ನು ಎಲ್ಲಿ ಕಾಣಬೇಕು? ಮಿಂಚಬೇಕು ಕಂಗಳು. ಆ ಜ್ಞಾನನ ನಮ್ಮ ಕಣ್ಣುಗಳಿಂದ ಹೊರ ಸೂಸ್ತಿರಬೇಕು, ಅಷ್ಟು ನಾವು ಜ್ಞಾನ ಪಡ್ಕೋಬೇಕು. ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು. ಆಮೇಲೆ ನಾವು ಜ್ಞಾನ ಒಂದೇ ಅಲ್ಲ, ಪ್ರೀತಿಯನ್ನು ಎಲ್ಲರಿಗೂ, ಬೆಳದಿಂಗಳು ಅಂದರೆ ತಂಪಾದ ಬೆಳದಿಂಗಳು ಯಾರಿಗೆ ಇಷ್ಟ ಇರಲ್ಲ? ಎಲ್ಲರೂ ಇರಬೇಕು ಅನಿಸುತ್ತೆ. ಅದೇ ಥರ ನಾವು ಪ್ರೀತಿನ ಹಂಚಿದ್ರೆ ಎಲ್ಲರೂ ನಮಗೆ ಪ್ರೀತಿ ತೋರಿಸ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳದಿಂಗಳು ಅಂದರೆ ನಾವು ಎಷ್ಟು ಪ್ರೀತಿನ ನಾವು ತೋರಿಸ್ತೀವೋ ಅಷ್ಟೇ ಪ್ರೀತಿನ ನಾವು ಪಡಿತೀವಿ. ಆದ್ದರಿಂದ ಎಲ್ಲರಿಗೂ ಪ್ರೀತಿ ತೋರಿಸ್ಬೇಕು ಅಂತ ಅರ್ಥ. ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ. ಇಂಥ ನಾಡು ಅಂದರೆ ನಾವು ಜ್ಞಾನಭರಿತರಾಗಬೇಕು. ಆಮೇಲಿಂದ ನಮ್ಮ ಭೂಮಿ ಯಾವಾಗಲೂ ಹಚ್ಚ ಹಸಿರಿಂದ ಕೂಡಿರಬೇಕು, ನಾವು ಕೆಲಸ ಮಾಡಬೇಕು, ನಮಗೆ ಮನೆ ಬೇಕು, ಮತ್ತು ಜ್ಞಾನವನ್ನು ಪಡ್ಕೋಬೇಕು. ಇಂಥ ಎಲ್ಲ ಥರದ್ದಿರ್ತಕ್ಕಂಥ ನಾಡು ನಮ್ಮ ಕನ್ನಡ ನಾಡನ್ನು ಕಟ್ಟಬೇಕು. ಎಲ್ಲೆಲ್ಲೋ ಮೊಳಗಬೇಕು ಅಂದರೆ ಸಾರಿ ಹೇಳಬೇಕು, ಕೂಗಬೇಕು. ಅಂದರೆ ಎಲ್ಲೆಲ್ಲೂ ಮೊಳಗಬೇಕು ಕನ್ನಡ ಕನ್ನಡ. ಎಲ್ಲ ಕಡೆ ಎಲ್ಲಿ ಏನು ಪ್ರತಿಧ್ವನಿಸಬೇಕು? ಕನ್ನಡ ಕನ್ನಡ ಅಂತ ಪ್ರತಿಧ್ವನಿಸಬೇಕು. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಇಂಥ ಕನ್ನಡ ನಾಡನ್ನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಅಂತ ಕವಿಗಳು ಹೇಳ್ತಾ ಇದ್ದಾರೆ. ನಾವು ಅದನ್ನು ಪಾಲಿಸಬೇಕು. ಎಲ್ಲೆಲ್ಲೂ ನಾವು ಕನ್ನಡನ ಮಾತಾಡಬೇಕು, ಕನ್ನಡ ಉಳಿಸ್ಕೋಬೇಕು, ಕನ್ನಡನ ಬೆಳೆಸೋದಕ್ಕೆ ನಾವು ಯಾವಾಗಲೂ ಕೆಲಸ ಮಾಡ್ತಾ ಇರಬೇಕು.